ಕಳ್ ಚಿತ್ರ ನಂದು ಮುಂದಿನ ವರ್ಷ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ಪ್ರಚಾರಕ್ಕೆ ಬಂದಿದ್ದೆ ನಾನು. ಯಾವ ಥೀಮ್ ಇದೆ ಸರ್ ಸಿನಿಮಾ? ಅಂದ್ರೆ ಅರ್ಥ ಆಗಿಲ್ಲ ಸರ್. ಏನು ಉದ್ದೇಶ ಇದೆ ಸರ್ ಉದ್ದೇಶ ಅಂದ್ರೆ ಲವ್ ಸ್ಟೋರಿ ಸರ್ ಸಿನಿಮಾ. ಆದರೆ ಇದು ಒಂದು ಸ್ವಲ್ಪ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಅಂತಲೇ ಹೇಳ್ಬೋದು. ನೀವು ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ, ಆ್ಯನಿಮಲ್ ಆ ಶೇಡಲ್ಲಿ ಇರುತ್ತೆ. ಆದರೆ ನಮ್ಮ ಕರ್ನಾಟಕ ಅವರು ನಮ್ಮವರು ಎಷ್ಟು ತಡ್ಕೊಳ್ತಾರೆ ಅದ್ರ ಮೇಲೆ ಇಟ್ಕೊಂಡು ನಾವು ಒಂದು ಸಿನಿಮಾನ ಮಾಡಿದ್ದೀವಿ. ಸರ್ ಈಗ ಮೊದಲನೇ ಸಿನಿಮಾ ಬನಾರಸ್ ಆಗಿದೆ. ಆ ಸಿನಿಮಾದಲ್ಲೂ ಮತ್ತು ಈ ಕಳ್ ಸಿನಿಮಾದಲ್ಲೂ ಇನ್ನೊಂದು ಬದಲಾವಣೆ ಇದೆ. ಪ್ರೇಕ್ಷಕರು ಅಭಿಮಾನಿಗಳು ನೀವು ಸಾಂಗ್ಗಳು ನೋಡಿದ್ರೆ ಸರ್ ಅದು ಬೇರೆನೇ ಸಿನಿಮಾ ಸರ್ ಅದು. ಆದರೆ ಇದು ತುಂಬಾನೇ ಬೇರೆ ಸಿನಿಮಾ. ಈ ಸಿನಿಮಾದಲ್ಲಿ ನಂದು 3 ಶೇಡ್ ಇದೆ ಈ ಸಿನಿಮಾದಲ್ಲಿ. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಇಲ್ಲ, ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ಸಿನಿಮಾ ನೋಡ್ಬೋದು. ಇದು ಯೂತ್ಸ್ಗೆ ಆಗ್ಬೋದು, ಅವ್ರಿಗಂತ ಅಲ್ಲ, ಎಲ್ಲ ಸೆಕ್ಟರ್ಸ್ ಅವರು ಬಂದು ನೋಡ್ಬೋದು. ಪಕ್ಕ US ಸರ್ಟಿಫಿಕೇಟೇ ಸಿಗುತ್ತೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡ್ಬೋದು. ಅರ್ಜುನ್ ಜನ್ಯ ಅವರು ಸರ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಈಗ ನಾವು 3 ಹಾಡು ಬಿಟ್ಟಿದ್ದೀವಿ. ಫಸ್ಟ್ ಅಯೋಶಿಯಮೆ ಹಾಡು ತುಂಬ ಚೆನ್ನಾಗಾಯಿತು, ಒಳ್ಳೆ ಹಾಡು ಕ್ಲಿಕ್ಕು ಆಯಿತು. ಮತ್ತು ಅದಾದಮೇಲೆ ಬೆಡಿ ಲವ್ ಅಂತ ಹೇಳಿ ಒಂದು ಹಾಡು ಬಿಟ್ವಿ. ಅದಾದಮೇಲೆ ಜಸ್ಟ್ ಒಂದು ವಾರ ಹಿಂದೆ ನಾವು ಒಂದು ಪ್ಯಾಥೋ ಸಾಂಗು ಬಿಟ್ವಿ. ಸೊ ಅದನ್ನು ಚೆನ್ನಾಗಿ ಹೋಗ್ತಾ ಇದೆ ಸರ್. ಅನಿಲ್ ಕುಮಾರ್ ಸರ್ ಉಪಾಧ್ಯಕ್ಷ ಅವ್ರ ಡೈರೆಕ್ಟ್ರು. ಸರ್ ನೀವು ಒಬ್ಬರೇ ಬಂದಿದ್ದೀರಿ, ಅಲ್ಲ ಸರ್, ಡೈರೆಕ್ಟರ್ ಅವರು ಪೋಸ್ಟ್ ಪ್ರೊಡಕ್ಷನ್ ಅವರು ಸ್ವಲ್ಪ ನೋಡ್ತಿದ್ದಾರೆ ಕೆಲಸ. ಯಾಕಂದ್ರೆ ಸಿನಿಮಾ ರಿಲೀಸಿಂಗ್ ಹತ್ರ ಬಂತು. ಈಗ ಹಬ್ಬ ಅಂದ್ರೆ ಒಂದು 40-45 ದಿನ ಇರ್ಬೋದೇನೋ ರಿಲೀಸ್ಗೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಆ ಕಡೆ ಅವ್ರು ಬ್ಯುಸಿ ಇದ್ದಾರೆ. ರಚಿತಾ ರಾಮ್ ಅವರು ಬೇರೆ ಕಡೆ ಸ್ವಲ್ಪ ಬೇರೆ ಶೂಟಿಂಗ್ ಕಮಿಟ್ಮೆಂಟ್ ಆಗಿರೋದ್ರಿಂದ ಮೋಸ್ಟ್ಲಿ ಅವ್ರು ನನಗೆ 13ನೇ ತಾರೀಕು ಇಲ್ಲ 11ನೇ ತಾರೀಕು ನನ್ನ ಜೊತೆ ಜಾಯಿನ್ ಆಗ್ತಾರೆ. ಗೊತ್ತಿಲ್ಲ ಸರ್, ನೋಡ್ಬೇಕು ಇವಾಗ. ಫಸ್ಟ್ ಸದ್ಯಕ್ಕೆ ನಂದು ಇವಾಗ 31 ಡಿಸ್ಟ್ರಿಕ್ಟ್ ನಾನು ಕವರ್ ಮಾಡಬೇಕು. 88 ತಾಲೂಕುಗಳು ನಾನು ಈಗ ಹಾಕ್ಕೊಂಡಿದ್ದೀನಿ ಪ್ರಚಾರ. ಸೊ ನಂದು ಟೋಟಲ್ ಆಗಿ 55 ದಿನ. ಸೊ ನಾನು ಹೀರೋ ಆಗಿ ನಾನಂತೂ ಎಲ್ಲ ಕಡೆ ಓಡಾಡಲೇಬೇಕು. ಸೊ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದೀನಿ. ಸರ್ ಈಗ ಏನಾಗುತ್ತೆ, ಈಗ ತೆಲುಗು ಸಿನಿಮಾ ಆಗ್ಬೋದು, ತಮಿಳ್ ಸಿನಿಮಾ ಆಗ್ಬೋದು, ಅವ್ರಿಗೆಲ್ಲ ಏನಂತಂದರೆ ಆ ಥರ ಸಿನಿಮಾಗಳು, ಆ ಥರ ಕಥೆಗಳು ನೋಡಿದ್ಮೇಲೆ ಯಾಕೆ ನಾನು ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳಿ ಒಂದು ತುಂಬ ಸತಿ ನಾನು ಕೇಳ್ಕೊತಿದ್ದೆ. ಸೊ ಕೇಳ್ಪಟ್ಟಾಗ ನಾವು ಅವರೆಲ್ಲರನ್ನ ನಾವು ಕಾಂಪಿಟೇಷನ್ ಕೊಡೋ ಥರ ಇಲ್ಲ, ಅವ್ರನ್ನ ಮೀರಿಸಿ ನಾವು ಯಾಕೆ ಸಿನಿಮಾ ಮಾಡಬಾರ್ದು ಅಂತೇಳಿ ನಾವು ಸಿನಿಮಾ ಮಾಡಿದ್ವಿ. ಆಮೇಲೆ ಈ ಕಂಟೆಂಟ್ ನಾನೇನು ಹೊಸದಾಗಿ ಯೂಸ್ ಮಾಡಿದ್ದೀನಿ ಸರ್. ಮೋಸ್ಟ್ಲಿ ಬಹುಶಃ ಕನ್ನಡ ಸಿನಿಮಾದಲ್ಲಿ ಯಾರೂ ಆ ಥರ ಪ್ರಯತ್ನ ಪಟ್ಟಿಲ್ಲ. ಈಗ ಹೆದರ್ಕೊಂಡು ಮಾಡಲಿಲ್ವೋ ಇಲ್ಲ ಆ ಥರ ಯಾರು ಹೀರೋಗಳು ಇರಲಿಲ್ಲ, ನನಗೆ ಗೊತ್ತಿಲ್ಲ. ಏನು ಸರ್? ಸರ್ ಹಾಂ ಸರ್ ಹೌದು ಸರ್, ಹೌದು ಸರ್. ಅದೇ ಸರ್ ಹೇಳ್ತಿದ್ದಲ್ಲ, ಈಗಿನ ಕಾಲದಲ್ಲಿ ಯೂತ್ಸು ಹುಡುಗರು ಜೊತೆ ಇದ್ದು ಹೆಂಗೆ ಹಾಮಾರ್ಕೊಳ್ತಿದ್ದಾರೆ, ಹುಡುಗಿರ ಜೊತೆ ಇದ್ದು ಹೆಂಗೆ ಮೋಸ ಆಗ್ತಿದ್ದಾರೆ ಅನ್ನೋ ಮೇಲೆ ಒಂದು ಪ್ರೀತಿ. ಆಮೇಲೆ ಎಷ್ಟೋ ಹುಡುಗಿರ ಪ್ರೀತಿಯಲ್ಲಿ ಬಿದ್ದು ಹೆಂಗೆ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ, ಅದ್ರ ಮೇಲೆ ಕತೆ ಸರ್. ಮೆಸೇಜ್ ಅಂತ ಹೇಳೋಕ್ಕಾಗಲ್ಲ ಸರ್, ಬಟ್ ಫ್ಯಾಮಿಲಿ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ಸಿಗ್ಬೋದು. ಎಂಟರ್ಟೈನ್ಮೆಂಟ್ 100%. ಏನ್ ಸರ್? ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ಈಗ ನಾನು ಅಲ್ಲ ಸರ್, ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಈಗ ನಾನು ಹೇಳೋದು ತಪ್ಪಾಗ್ಬೋದು ಆಗ್ಬೋದು ಸರ್, ನನ್ಗೆ ಕರೆಕ್ಟಾಗಿ ಅಷ್ಟೊಂದು ಗೊತ್ತಿಲ್ಲ. ನಿರ್ಮಾಪಕರು ಕೇಳಿದ್ರೆ ಸರ್, ಇಡೀ ಸಿನಿಮಾ ನಾವು ಕರ್ನಾಟಕದಲ್ಲೇ ಮಾಡಿದ್ದೀವಿ. ಉಡುಪಿಯಲ್ಲಿ ಮಾಡಿದ್ದೀವಿ, ಹಂಪಿಯಲ್ಲಿ ಮಾಡಿದ್ದೀವಿ, ಸಾಕಷ್ಟು ಶೂಟಿಂಗು ಮೈಸೂರಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ. ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಇರ್ಬೋದು ಸರ್, ಒಂದು 12-13 ಕೋಟಿ ಇಲ್ಲ 10 ಕೋಟಿ, ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಹಂಪಿ ಉತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಒಳ್ಳೆ ಡಾನ್ಸ್ ಮಾಡಿದ್ದೀನಿ ಅಲ್ಲ ಸರ್, ಸಿನಿಮಾದಲ್ಲೇ ಮಾಡಿದ್ದೀನಿ. ನಾನು ದೇವರನ್ನ ಡಾನ್ಸ್ ಬರಲ್ಲ, ಏನೋ ಕಷ್ಟಪಟ್ಟು ನಿಮ್ಗಳಿಗೋಸ್ಕರ ಮುಗೀತು ಸರ್. ಸಿನಿಮಾ ಶೂಟಿಂಗ್ ಮುಗೀತು. ಒಂದೇ ಒಂದು ಹಾಡು ಬ್ಯಾಲೆನ್ಸ್ ಇದೆ ನಂದು, ರಚಿತಾ ರಾಮ್ ಅವ್ರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಸೊ ಈಗ ಒಂದು 18ನೇ ತಾರೀಕಿಂದ ನಾನು ಶೂಟಿಂಗ್ ಹಾಕೊಂಡಿದ್ದೆ ಸರ್. 3 ದಿನ ಅಷ್ಟೇ ಸರ್. ಈಗ ಆರ್ಯನ್ ಖಾನ್ ಅವರ ಹೇಳಿಕೆ ವಿಚಾರ ಸಂಬಂಧಪಟ್ಟಂಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಸರ್. ಅವರು ಜನರಿಗೆಲ್ಲ ಮತ್ತೆ ಸ್ನೇಹಿತರಿಗೆ ತಪ್ಪಲ್ವಾ ಸರ್? ಆ ರೀತಿ ಚರ್ಚೆ ಆಗ್ತಾ ಇದೆ.
ಸೊ ನಾನು ಕನ್ನಡಿಗರಿಗೆ ಅವಮಾನ ಮಾಡಿದ್ದಲ್ಲ, ಮತ್ತೆ ನನ್ನ ಸ್ನೇಹಿತರಿಗೆ ನಾನು ಕೇಸನ್ನ ಮಾಡಿದ್ದು ಅಂದ್ರೆ ಅವ್ರು clarification ನಾನು ಹೆಂಗೆ ಹೇಳಕ್ಕಾಗತ್ತೆ ಸರ್? ಈಗ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದೆ ನಾನು ಹಂಪಿಯಲ್ಲಿ, ವಿಜಯನಗರಲ್ಲಿ ಮಾಡಿದಾಗ ಫೋನ್ ಮಾಡ್ಬಿಟ್ಟು ಹೇಳಿದೆ, ಹಿಂಗೆ ಆಗ್ತಾ ಇದೆ, ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನೋಡಿ ನಿಮ್ಗೆ ಏನು ಸರಿ ಅನ್ಸುತ್ತೋ ನೀವು ಮಾಡಿ ಅಂತೇಳಿ. ಆಸ್ ಅ ಫ್ರೆಂಡ್ ಆಗಿ ನಾನು ಒಂದ್ಸತಿ ಹೇಳ್ಬೋದು, ಅವ್ನಿಗೆ ಹಿಂಸೆ ಮಾಡೋ ಫೋರ್ಸ್ ಮಾಡಕ್ ನಾನು ಆಗಲ್ಲ. ಸೊ ಅದು ಅವ್ನು ಬಿಟ್ಟಿದ್ದು ಸರ್. ಏನ್ ಸರ್? ಸರ್ ಏನಿಲ್ಲ, ಅಲ್ಲಿ ಜನ ಜಾಸ್ತಿ ಸೇರಿಬಿಟ್ಟಿದ್ರು. ಆ ಜನ ಜಾಸ್ತಿ ಸೇರಿಬಿಟ್ಟಿದ್ರಿಂದ ಆ ಅಪ್ಪ ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಒಂದು ರೂಮ್ ಇತ್ತು ಸರ್, ಆ ರೂಮಲ್ಲಿ ಹೋಗ್ಬಿಟ್ಟು ಆ ಅಪ್ಪ ಕೂತ್ಕೊಂಡ್ಬಿಟ್ಟು ಅವ್ನ ಫ್ರೆಂಡ್ಸ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ಇದ್ರು. ಸೊ ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ನನಗೆ ಆಗ್ತಾ ಇಲ್ಲ, ದಯವಿಟ್ಟು ನನ್ನಿಂದ ನಾನು ಕರ್ಕೊಂಡು ಹೋಗ್ಬಿಟ್ಟು ನನ್ನ ರೂಮ್ ಬಿಡಿ ಅಂತ ಹೇಳಿ. ಸರಿ ಸರ್, ನಾವು ಹೆಂಗಾದ್ರೂ ಮಾಡಿ ಜನನ ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳಿ ಅವ್ರ ಪಾಪ ಹೋದ್ರು. ಅವ್ರ ಕೈಲಿ ಆಗಲಿಲ್ಲ. ಕೊನೆಗೆ ಅವ್ನ ಫ್ರೆಂಡ್ ಅಂದರೆ ಅವ್ನ ಮ್ಯಾನೇಜರೇ ಫ್ರೆಂಡು ಸರ್, ಅವ್ನು ನಾನು ಏನಾದ್ರು ಹೆಂಗೋ ಅವ್ನು ಮಾಡಿಬಿಟ್ಟು ನಾನು ಜನನ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಪಾಪ ಬಂದ ಕೆಳಗಡೆ. ಒಂದು ಅರ್ಧ ಗಂಟೆ ಆಗೋಯ್ತು, ಕಾದು ಏನು ಜನನೇ ಕ್ಲಿಯರ್ ಆಗ್ತಿಲ್ವಲ್ಲ. ಅಲ್ಲೇ ಹತ್ತದಲ್ಲಿ ಒಂದು ಬಾಲ್ಕನಿ ಇತ್ತು. ಸರಿ ನೋಡೋಣ ಕ್ಲಿಯರ್ ಆಗಿದಾರ ಇಲ್ವೋ ಅಂತ ಹೊರಗಡೆ ಬಂದ್ವಿ. ಒಂದು 50-60% ಜನ ಕ್ಲಿಯರ್ ಆಗಿದ್ರು. ಅಲ್ಲಿ ನಾನು ಕೇಳ್ದ ಏನಾಯ್ತು ಅಂತ, ಇನ್ನೂ ಆಗಿಲ್ಲ ಅಂದ್ರೆ ಒಂದು ಫ್ರೆಂಡ್ಶಿಪ್ ಮೇಲೆ ಅವ್ರ ಫ್ರೆಂಡ್ಗೆ ಅವ್ನು ಇದು ಮಾಡ್ಕೊಂಡಿರೋದು ಸರ್. ಸೊ ಜನ ಅದು ಬೇರೆ ಥರ ತಗೊಂಡಿರೋದು ನನ್ನ ಪ್ರಕಾರ ತಪ್ಪು ಸರ್ ಅದು. ಈಗಂದ್ರೆ ನಾನು ಅಲ್ಲೇ ಇದ್ದೆ, ಈಗ ಅವ್ನು ಜನ ತೋರಿಸಿದ್ರೆ ನಾನು ಬಿಡ್ತಿದ್ನ ಸರ್, ನಾನು ಅಲ್ಲೇ ಪಕ್ಕದಲ್ಲಿ ಇದ್ದೆ. ದರ್ಶನ್ ಅವರು ರಿಲೀಸ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀನಿ. ಒಂದು ಪ್ರೆಸ್ ಮೀಟ್ ಅಲ್ಲಿ ದರ್ಶನ್ ಅವರು ಈ ಮೂವಿ ಅಷ್ಟೊತ್ತಿಗೆ ರಿಲೀಸ್ ಆದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಹೌದು ಸರ್. ಇದೆ ಅಂತ ನಾನು ಹೂವಾಕುವ ಸುದ್ದಿಗಳು ನಾನು ಕೇಳಿದ್ದೀನಿ ಸರ್. ನಿಮ್ಮ ಅಭಿಪ್ರಾಯ ರಿಲೀಸ್ ಆಗ್ತಾವ ಏನು ಅದನ್ನ ಒಂದು ಮೆಂಟಲ್ ಅನ್ನಿಸೋದು ಕ್ಲಿಯರ್ ಆಗಿ ಸರಿ ಸರ್, ನನಗೆ ಅರ್ಥ ಆಗಿಲ್ಲ. ಸದ್ಯಕ್ಕೆ ಜೈಲಲ್ಲಿ ಇದ್ದಾರೆ. ಹೌದು. ಸಿನಿಮಾ ರಿಲೀಸ್ ಆಗೋದ್ರಿಂದ ರಿಲೀಸ್ ಆಗ್ಬೋದಾ ಅಥವಾ ಆಗದೆ ಇದ್ರೆ ನೆಕ್ಸ್ಟ್ ನೀವೇನ್ ಮಾಡ್ತೀರಿ ಅಥವಾ ಅವ್ರ ಕಡೆಯಿಂದ ಆಶೀರ್ವಾದ ತಗೊಳ್ಳುವಂತ? ಸರ್ ಫಸ್ಟ್ ಆಫ್ ಆಲ್ ಅವ್ರು ಇರೋ ಕಷ್ಟಕ್ಕೆ, ಅವ್ರಿರೋ ತೊಂದರೆದಲ್ಲಿ ನನಗೆ ಆಸ್ ಅ ನನ್ನ ಮನುಷ್ಯನಾಗಿ ನನಗೆ ಯಾರಿಗೂ ಆ ಥರ ಆ ಸಂದರ್ಭದಲ್ಲಿ ನನಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಸರ್. ಸೊ ಫಸ್ಟು ನಾನು ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಬಿಡ್ತೀನಿ, ಯಾಕಂದರೆ ಅವ್ರು ಮೆಂಟಲಿ ಸ್ವಲ್ಪ ಈಗ ಇಲ್ಲಾಗಿರ್ತಾರೆ. ಸೊ ಹೊರಗಡೆ ಬಂದಮೇಲೆ ಸ್ವಲ್ಪ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ, ಅವರೇ ಅವರಾಗಿರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದು, ಅವ್ರು ಹೊರಗಡೆ ಬರಲ್ಲ ಅಂದರೆ ನಾನಂತೂ ಹೊರಗಡೆ ಹೋಗ್ತೀನಿ ಸರ್, ಅವ್ರನ್ನ ಬಿಡಲಿ. ಇಲ್ಲಿವರೆಗೂ ಹೋಗಿರಲಿಲ್ಲ, ಆದರೆ ಸಿನಿಮಾ ರಿಲೀಸ್ ಹತ್ರಕ್ಕೆ ಬಂದರೆ ಅವ್ರಿಗೆ ಬೇಲ್ ಸಿಗಲಿಲ್ಲ ಅನ್ನೋ ಸಂದರ್ಭ ಬಂದರೆ ನಾನಂತೂ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಆಶೀರ್ವಾದ ತೊಗೊಂಡು ಸರ್ ಖಂಡಿತ ಆಗ್ತೀನಿ ಸರ್. ತಪ್ಪೇನಿದೆಯಾ ಸರ್? ಸರ್ ಇಲ್ಲ ಫೋನ್ ಇಟ್ಟಿದೆ ಸರ್, ತಪ್ಪೇನಿದೆಯಾ? ಹೊರಗಡೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಮತ್ತೆ ಸರ್ ಅಷ್ಟೇ ಅಲ್ಲ ಸರ್. ಕಲ್ಟ್ ಅಂದ್ರೆ ಮಾಸ್ ಸರ್. ಈಗ ಕಲ್ಟ್ ಸಿನಿಮಾಸ್ ಅಂತೀವಿ, ಕ್ಲಾಸಿಕ್ ಕಲ್ಟ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಮೇಲೆ ಕಲ್ಟ್ ಅಂದ್ರೆ ಇತ್ತೀಚೆಗೆ ಯೂತ್ಸ್ ಅಲ್ಲಿ ಅದು ತುಂಬಾ ಜನ ಪದನ ಉಪಯೋಗಿಸಿದ್ದಾರೆ. ಕಲ್ಟ್ ಅಂದ್ರೆ ಒಂದು ಮಾಸ್ ಸರ್, ಅಂದ್ರೆ ಇವನ್ನ ಬಿಟ್ಟು ಇನ್ನೊಬ್ಬ ಇಲ್ಲ, ಆ ತರ ಸರ್. ಅದು ಕೆಲವು ಏನೇನೋ ಹಲವು ಎಕ್ಸಾಂಪಲ್ಸ್ ಇದೆ ಸರ್. ಹೌದು ಹೌದು ಹೌದು. ಇಲ್ಲ ಅನ್ಕೊಂಡು ನನಗೂ ಅಷ್ಟು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಸರ್, ಇರ್ಬೋದೇನೋ, ನನಗೂ ಗೊತ್ತಿಲ್ಲ ಸರ್. ಇದು ಒಂದೇ ಭಾಷೆ ಸರ್, ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆ ರಿಲೀಸ್ ಮಾಡ್ತಿಲ್ಲ, ಎಂಟೈರ್ ಕರ್ನಾಟಕ ರಿಲೀಸ್ ಮಾಡ್ತಿಲ್ಲ. ಈಗ ತುಂಬ ಬೇಗ ಹೋಗ್ಬಿಡುತ್ತೆ ಸರ್. ಇನ್ನು ಸ್ವಲ್ಪ ದಿವಸಗಳಾದ್ಮೇಲೆ ಡಿಸ್ಟ್ರಿಬ್ಯೂಟ್ರೇ ಹೇಳ್ತಾರೆ. ಈಗಂದ್ರೆ ತುಂಬ ಸಿನಿಮಾಗಳು ನನ್ನ ಟೈಮಲ್ಲೇ ತುಂಬ ಸಿನಿಮಾಗಳು ಇದೆ ರಿಲೀಸ್ಗೆ. ಸೊ ನೋಡಿಕೊಂಡು ಅವಾಗ ಗೊತ್ತಾಗುತ್ತೆ ಸರ್ ಎಷ್ಟು ಸ್ಕ್ರೀನ್ಸ್ ಏನು ಅಂತ ಹೇಳಿ ಸರ್. ಯಾವ ಫೀಲ್ಡಲ್ಲಿ ಸರ್ ಹೊಸಬ್ರನ್ನ ಬೆಳೆಸ್ತಾರೆ ಹೇಳಿ ನನಗೆ? ರಾಜಕೀಯದಲ್ಲಿ ಬೆಳೆಸ್ತಾರ? ನಮ್ಮ ಸಿನಿಮಾ ಫೀಲ್ಡಲ್ಲಿ ಬೆಳೆಸ್ತಾರ? ಇನ್ನು ನನ್ನ ಬಿಟ್ಟಾಕಿ ಬೇರೆ ಇನ್ನು ಯಾವ ಫೀಲ್ಡಲ್ಲೂ ಬೆಳೆಸ್ತಾರ? ನಾವೇ ನಿಂತ್ಕೊಳ್ಬೇಕು ಸರ್. ನಮ್ಮ ಪರ ಯಾರು ನಿಂತ್ಕೊಳ್ಳಲ್ಲ. ಮೇ ಬಿ ಸೀನಿಯರ್ಸ್ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗಿ ಒಂದು ಹುಮ್ಮಸ್ ಕೊಟ್ಟು ಹೋಗ್ತಾರೆ. ಆದ್ರೆ ನಾವು ಪಡೋ ಶ್ರಮ, ನಾವು ಇಟ್ಕೊಳ್ಳೋ ಗುರಿ, ನಾವು ಮಾಡೋದ್ ಕೆಲಸ, ನಾವು ನಡ್ಕೊಳ್ಳೋ ರೀತಿ, ಇದೆಲ್ಲ ಇದಾಗುತ್ತೆ ಸರ್. ಯಾರು ಸರ್? ಹಾ ಸಿನಿಮಾ ಮಾಡಿದ್ರು, ಕೆಲಸ ಮಾಡಿದ್ರು, ಪ್ರಯತ್ನ ಇದ್ರೆ ಸಕ್ಸಸ್ ಆಗ ಅಫ್ಕೋರ್ಸ್ ಅಷ್ಟೇ ಸರ್. ಬರೀ ಮಾಸ್ ಇರೋದು ಇಲ್ಲ, ಒಬ್ಬ ಒಂದು 2-3 ಜನ ಬಿಟ್ಟರೆ ಸರ್ ನಾನು ಫಸ್ಟ್ ಆಫ್ ಆಲ್ ಇದಕ್ಕೆ ಒಪ್ಪಲ್ಲ ಸರ್. ಜನಗಳು ಯಾವತ್ತೂ ತಪ್ಪಿಲ್ಲ ಸರ್, ಅವ್ರು ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ ನನ್ನ ಅನಿಸಿಕೆ ಸರ್. 100% ಒಳ್ಳೆ ಸಿನಿಮಾ ಕೊಟ್ರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಅದು ಹೊಸಬ್ರಿಗಾಗ್ಬೋದು, ಮೇ ಬಿ ಪಾರ್ಶಾಲಿಟಿ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದು ಒಳ್ಳೆ ಟಾಕ್ ಬಂದರೆ ನೀವು ಎಷ್ಟೇ ಪಬ್ಲಿಸಿಟಿ ಮಾಡ್ಕೊಂಡು ನೀವೇನೇ ಮಾಡ್ಕೊಳ್ಳಿ, ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಓಡೋದು ಅಲ್ವಾ?
ಅದನ್ನ ನೀವು ನಂಬ್ತೀರಾ ತಾನೆ, ಒಪ್ತೀರಾ ತಾನೆ? ಸೊ ಹಂಗೆ ಒಳ್ಳೆ ಸಿನಿಮಾ ಮಾಡದೆ ಜನ ಬರಬೇಕು ಥಿಯೇಟ್ರಿಗೆ ಬರಬೇಕು ಯಾಕೆ ಬರಬೇಕು ಸರ್? ಅವರು 200 ರೂಪಾಯಿ ವೇಸ್ಟ್ ಮಾಡ್ತಿಲ್ಲ ಸರ್. ಅವರು 200 ರೂಪಾಯಿ ಅಲ್ಲ, 3 ಅವರ್ 4 ಅವರ್ಸ್ ಏನಕ್ಕಂದ್ರೆ ಮನೆಯಿಂದ ಹೊರಟು ಗಾಡಿ ಎತ್ಕೊಂಡು ಟ್ರಾಫಿಕಲ್ಲಿ ಥಿಯೇಟ್ರಿಗೆ ಬಂದು ಗಾಡಿ ಪಾರ್ಕ್ ಮಾಡಿ ಅವ್ನು ಹೊರಗಡೆ ಹೋಗಿ ಪಿಕ್ಚರ್ ನೋಡ್ಬೇಕು. ಏನಕ್ಕೆ ನೋಡ್ಬೇಕು? ಈಗ ನನಗೆ ನನ್ನ ಸಿನಿಮಾಗೆ ನಾನೇ ಪ್ರಶ್ನೆ ಮಾಡ್ಕೊಡ್ತೀನಿ, ಫಾರ್ ವಾಟ್, ಫಾರ್ ವೈ? ಏನಕ್ಕೆ ನನ್ನ ಸಿನಿಮಾ ನೋಡಬೇಕು? ಯಾಕೆ ನನ್ನ ಹೀರೋ ಆಗಬೇಕು? ನಾನು ಯಾಕೆ ಹೀರೋ ಆಗಬೇಕು? ಅವ್ರು ನನ್ನ ಹೀರೋ ಆಗಿ ಏನಕ್ಕೆ ತಗೊಳ್ಬೇಕು? ಅವ್ರು ಯಾಕೆ ನನ್ನ ಸಿನಿಮಾ ನೋಡಬೇಕು ಅಂತ ಇದೆಲ್ಲ ಸರ್ಕಮ್ಸ್ಟೆನ್ಸ್ ಇಟ್ಕೊಂಡು ನಾನು ಸಿನಿಮಾ ಮಾಡೋದು. ಒಬ್ರು ಡೈರೆಕ್ಟರ್ ಈ ಹೀರೋ ಸ್ವಲ್ಪ ನೀರು ಕೊಡಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಬಂದೆಲ್ಲ ಅಲ್ಟಾಗಿ ಹೊಸಬರ ಸಿನಿಮಾಗಳು ನೋಡಲ್ಲ, ಸರ್. ಹೊಸಬ್ರಿಗೆ ಸಪೋರ್ಟ್ ಮಾಡಲ್ಲ, ಹೊಸಬ್ರದ್ದು ಸರ್. ಮಾಡ್ತಾರೆ ಅಂತ ಅವೆಲ್ಲ ನೋಡಿದಾಗ ಈ ತರ ಕ್ವಶನ್ಸ್ ಬರುತ್ತೆ ಸರ್. ನೀವು ನೋಡಿರ್ಬೋದು. ಹೌದು ಸರ್, ಹೌದು. ಹೌದು ಸರ್. ಸಿನಿಮಾ ಅಷ್ಟೆಲ್ಲ ಖರ್ಚು ಮಾಡ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತಿಲ್ಲ, ಯಾರಿಗೂ ತುಳಿಯಲ್ಲ ಸರ್, ಇಲ್ಲಿ ಯಾರು ಬೆಳೆಸಲ್ಲ ಸರ್. ನಮಗೆ ನಾವೇ ನಿಂತ್ಕೊಳ್ಬೇಕು, ನಾವು ಹೋಗಿ ಮುಂದೆ ಹೋಗ್ಬೇಕು. ಹೌದು, ಬೇಜಾರಾಗತ್ತೆ. ಏನಂದರೆ ಪಾಪ ಹುಡುಗರು ಪಾಪ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ, ಎಲ್ಲೋ ಒಂದು ಕಡೆಯಿಂದ ಕಷ್ಟಪಟ್ಟು ಒಂದು ನಿರ್ಮಾಪಕರನ್ನ ಹಿಡಿದಿರ್ತಾರೆ, ಸರ್ ಸಿನಿಮಾ ಮಾಡಿ ಅಂತೇಳಿ. 1 ವರ್ಷ 2 ವರ್ಷ ಜರ್ನಿ ಇರುತ್ತೆ. ಆ ಟೈಮ್ಗೆ ಈ ಥರದ್ದೆಲ್ಲ ಹಂಗೆಲ್ಲ ಆದಾಗ ಅವ್ರಿಗೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗತ್ತೆ ಸರ್? ಸರ್, ಈಗ ಕಲ್ಟ್ ಮೂವಿಲಿ ನೀವು ಆಕ್ಟ್ ಮಾಡೋಕೆ ಒಪ್ಕೋಬೇಕಾದ್ರೆ ಸ್ಟೋರಿಲಿ ಮೇಜರ್ ಗಮನಿಸಿದಂತ ಅಂಶಗಳೇನು? ಸರ್ ಸಿಂಪಲ್ ವೇಲಿ ಹೇಳ್ತೀನಿ ಸರ್. ಕತೆ ತುಂಬ ಸಿಂಪಲ್ ಸರ್. ನಾನು ಜಾಸ್ತಿ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ನಾವು ಇದು ಮಾಡಿಲ್ಲ. ಕತೆ ತುಂಬ ಸಿಂಪಲು. ಆದರೆ ನಂದು ಪಾತ್ರ ಇದೆಯಲ್ಲ ಸರ್, ನನ್ನ ಕ್ಯಾರೆಕ್ಟರ್ ಎಲ್ರಿಗೂ ಮಜಾ ಕೊಡುತ್ತೆ. ನಂದು 3 ಶೇಡ್ ಆಗಿರೋದ್ರಿಂದ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಇದೆ. ನನ್ನ ವಾಯ್ಸ್ ಮಾಡ್ಯುಲೇಷನ್ ಆಗ್ಬೋದು, ನಾನು ಆ್ಯಕ್ಟಿಂಗ್ ಮಾಡೋ ರೀತಿ, ನನ್ನ ಲುಕ್ ಆಗ್ಬೋದು, ಎಲ್ಲ ಬೇರೆ ಥರ ಇದೆ. ಸೊ ಈ ಕ್ಯಾರೆಕ್ಟರ್ನ ಜನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗಿದ್ದು ಫಸ್ಟ್. ಹೌದು ಸರ್. ಸರ್ ಈಗ ಹೆಂಗೆ ಹೇಳಿ ನಾನು ನಿಮಗೆ ಅಂದರೆ, ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ವೇಟ್ ಮಾಡಬೇಕು, ಒಳ್ಳೆ ಕತೆಗಳನ್ನು ಹುಟ್ಟಬೇಕಲ್ಲ ಸರ್. ಸೊ ಒಂದು ಟೀಮ್ ಒಂದು ಗುಂಪು ಸೇರ್ಕೊಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಂತು. ಬಟ್ ಈಗ ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಸ್ವಲ್ಪ ಫ್ರೀ ಆಗಿದ್ದರಿಂದ 3ನೇ 4ನೇ ಸಿನಿಮಾದೆಲ್ಲ ಬೇಗ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇನ್ಮೇಲೆ ಸ್ವಲ್ಪ ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಸದ್ಯಕ್ಕೆ ನಾನು ಒಬ್ಬನೇ ಸರ್. 10ನೇ ತಾರೀಕುವರೆಗೂ ನಾನು ಒಬ್ಬನೇ. ಯೂನಿವರ್ಸಿಟಿಯಲ್ಲಿ ಹೌದು ಸರ್. ಗೊತ್ತಿಲ್ಲ ಸರ್, ನೋಡೋಣ ಅಲ್ಲಿ ಜನ ಹೆಂಗೆ ಚೇರ್ ಅಪ್ ಮಾಡ್ತಾರೆ. ನಾನು ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಮಾಡಲ್ಲ ಸರ್. ಜನ ಏನಾದ್ರು ಹೇಳಿದ್ರೆ 2 ಸ್ಟೆಪ್ ಹಾಕ್ತೀನಿ ಸರ್. ನೋಡ್ತೀನಿ ಸರ್, ಅಲ್ಲಿ ಹೆಂಗಿದೆ. 3 ಸಬ್ಜೆಕ್ಟ್ಸ್ ಒಪ್ಕೊಂಡಿದ್ದೀನಿ ಸರ್. ಲೈನಪ್ ಅಲ್ಲಿ ಇದೆ. ಇದು ಇನ್ನೇನು ಮುಗಿತಾ ಬಂದಾಗ ಅದು ಶುರು ಮಾಡ್ಕೊಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.